ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೊಸ ವೀಕ್ಸ್ ಹೊಸ ವೈಬ್ಸ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಇವತ್ತು ಎದ್ದಿದ್ದೀನಿ. ಸೊ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ, ವೀಕೆಂಡ್ ಅಲ್ಲಿ ಮಾತ್ರ ನಾವು ರಿಲ್ಯಾಕ್ಸ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಆರಾಮಾಗಿ ಎದ್ದು ನಂತರ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಬೇಕಿತ್ತು. ಹಾಗಾಗಿ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇವಾಗ. ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಅರೇಂಜ್ ಮಾಡಿ ಇವಾಗ ಕಾಫಿ ಮತ್ತು ಅವಳಿಗೆ ಜೊತೆಗೆ ಹಾಲು ಎಲ್ಲ ಬೇಕಲ್ವ. ಸೊ ಹಾಗೆ ಹಾಲನ್ನ ಕಾಯಿಸೋಣ ಅಂತ ಕಾಯಕ್ಕಿಟ್ಟು ಹಾಗೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾನೆ ಇರ್ತೀನಿ. ವೀಕೆಂಡ್ ಇದ್ರೂ ನನಗೆ ಸ್ವಲ್ಪ ಕೆಲಸಗಳಿದ್ದೇ ಇರುತ್ತೆ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ರಾತ್ರಿ ಹಾಗೇನೆ ಅಲ್ಲಿ ಇಲ್ಲಿ ಬುಕ್ಸ್ ಎಲ್ಲ ಬಿಸಾಕಿ ಹಾಗೆ ಇದು ಮಾಡಿದ್ಲು. ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆ ಕೆಲಸನೂ ಮಾಡ್ತಿದ್ದೀನಿ. ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಧೃತಿ ಕೂಡ ಇದ್ಲು. ಅವಳು ಹಾಲು ಬೇಕು ಅಂದ್ಲು. ಸೊ ಅವಳಿಗೂ ರೆಡಿ ಮಾಡಿ ಕೊಟ್ಟೆ. ಸೊ ಇದೇ ರೀತಿ ಅಂತ ಏನಿಲ್ಲ, ಅವಳು ಯಾವ ರೀತಿ ಬೇಕು ಅಂತಳೋ ಆ ರೀತಿ ಮಾಡಿ ಕೊಡ್ತೀನಿ. ಸೊ ಫ್ರೆಂಡ್ಸ, ಇವತ್ತು ಹೇರ್ ವಾಶ್ ಮಾಡ್ತಾ ಇದ್ದೆ, ಹಾಗಾಗಿ ಹೇರ್ ಆಯಿಲ್ ಕೂಡ ಖಾಲಿ ಆಗಿದೆ. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಸೊ ಅದನ್ನ ಅಪ್ಲೈ ಮಾಡಿಕೊಂಡು ಇವತ್ತು ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ರೆಡಿ ಮಾಡ್ತಾ ಇದ್ದೀನಲ್ವಾ, ಸೊ ನಿಮಗೂ ಕೂಡ ಶೇರ್ ಮಾಡಿದ್ರೆ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಸುಮಾರು ಜನ ಕೇಳಿದ್ರಿ ಯಾವ ರೀತಿ ಹೇರ್ ಆಯಿಲ್ ರೆಡಿ ಮಾಡ್ತೀರಾ ಅಂತ. ಲಾಸ್ಟ್ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಈ ರೀತಿ ಮಾಡ್ತೀನಿ ಅಂತ. ಯಾವ ರೀತಿ ಮಾಡ್ತೀರಾ ಶೇರ್ ಮಾಡಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಬನ್ನಿ ಯಾವ ರೀತಿ ನಾನು ಹೇರ್ ಆಯಿಲ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ, ಸೊ ಹೇಗೆ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ಯಾನ್ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್, ಸ್ವಲ್ಪ ಹರಳೆಣ್ಣೆ ಹಾಕೊತಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸೊ ನನಗೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ, ಹಾಗೆ ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಟ್ ಮಾಡಿದ್ರೆ ಈರುಳ್ಳಿ. ಸೊ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು. ಸೊ ಒಂದು ಈರುಳ್ಳಿ ಹಾಕಿದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ಅದೆಲ್ಲದು ಬಿಟ್ಕೊಳ್ಳೋ ತನಕ, ಕಲರ್ ಚೇಂಜ್ ಆಗುತ್ತೆ ಫುಲ್ ಅದೆಲ್ಲ ಅದ್ರದ್ದು. ಸೊ ಅಲ್ಲಿ ತನಕ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ರೆಡಿ ಆಗಿದೆ. ಸೊ ಈಗ ಫುಲ್ ತಣ್ಣಗಾಗಿದೆ. ಸೊ ಇದು ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ. ಸೊ ನಾನೊಂದು ಗ್ಲಾಸ್ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ಏನಾದರೂ ಕೆಳಗಡೆ ಕಸ ಆ ಥರ ಏನಾದ್ರು ಇದಕ್ಕೂಬೋದು ಅಂತ ಈ ಥರ ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗೂ ಫಿಲ್ ಮಾಡ್ಕೊಬೋದು. ಆಯಿಲ್ ರೆಡಿ ಆಯಿತು. ಸೊ ನೋಡಿ, ನನಗಿದು 1 ಮಂತ್ ತನಕ ಬರುತ್ತೆ. ಸ್ವಲ್ಪ ಹಾಕೊಂಡು ಅಪ್ಲೈ ಮಾಡ್ಕೊಳ್ಳೋದು. ಇದನ್ನು ನಾವು 3 ಜನನೂ ಯೂಸ್ ಮಾಡ್ತೀವಿ. ಭರತ್ ಯೂಸ್ ಮಾಡ್ತಾರೆ, ಧೃತಿನೂ ಯೂಸ್ ಮಾಡ್ತಾರೆ. ಸೊ 1 ಮಂತ್ ತನಕ ನನಗೆ ಬರುತ್ತೆ. ಸೊ ಕೆಲವೊಂದು ಸತಿ ನಾನು ಹೇರ್ ಕ್ರೀಮ್ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ, ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ, ಮತ್ತು ಕೆಲವೊಂದು ದಿನ ಇದನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಜಾಸ್ತಿ ಏನು ಇದು ಆಯಿಲ್ ಖರ್ಚಾಗಲ್ಲ. 1 ಮಂತ್ ತನಕ ನಮಗೆ ಬರುತ್ತೆ. ಸೊ ಈ ರೀತಿ. ಸೊ ನನಗೆ ನಿಮಗೆ ಯೂಸ್ ಆಯಿತು ಅಂತ ಅನ್ಕೊತೀನಿ. ಸೊ ಟ್ರೈ ಮಾಡಿ, ಹೇಗೆ ಅನಿಸ್ತು ನಿಮಗೆ, ಚೆನ್ನಾಗಿ ಅನಿಸ್ತಾ ಈ ಆಯಿಲ್ ಯೂಸ್ ಮಾಡಿದಾಗ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಇದನ್ನು ನನಗೆ ಧೃತಿಗೆ ಇಬ್ಬರಿಗೂ ಅಪ್ಲೈ ಮಾಡ್ಕೊಳ್ಳೋದು. ಈಗ ಅಪ್ಲೈ ಮಾಡೋಣ. ಆಯಿಲ್ ಎಲ್ಲ ಅಪ್ಲೈ ಆದಮೇಲೆ ಸ್ವಲ್ಪ ಹೊತ್ತು ಆಚೆ ಕಡೆ ಬಿಸಿಲು ಇತ್ತು. ಸೊ ಹಾಗೆ ಇಬ್ಬರು ನಿಂತ್ಕೊಳ್ಳೋಣ ಅಂತ ಹಾಗೆ ನಿಂತ್ಕೊಂಡು ಅದು ಇದು ಮಾತಾಡ್ತಾ ಇದ್ವಿ.
ಸೊ ಅದಾದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಇವತ್ತು ಆಚೆನೆ ತಿಂದ್ರಾಯ್ತು ಅಂತ. ಸೊ ಅನ್ನ ಕುಟೀರ ಧೃತಿ ಫೇವ್ರೆಟ್ ಪ್ಲೇಸ್ ಅದು. ಸೊ ಹಾಗಾಗಿ ಅಲ್ಲೇ ಹೋಗಿ ತಿಂಡಿ ಎಲ್ಲ ತಿನ್ಕೊಂಡು ಬಂದ್ವಿ. ಅದಾದ್ಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಾದ್ಮೇಲೆ ಮತ್ತೆ ಸಂಜೆ ಆಚೆ ಹೋಗ್ತಾ ಇದ್ವಿ. ಸೊ ಹೀಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಹಾಗೆ ನಾನು ಸ್ವಲ್ಪ ಶರ್ಟ್ಸ್ ಎಲ್ಲ ತಗೋಬೇಕಿತ್ತು ಜಿಮ್ಮಿಗೆ. ಸೊ ಹಾಗಾಗಿ ಅದನ್ನು ಕೂಡ ತಗೊಂಡ್ ಬಂದ್ರಂಗಾಗುತ್ತೆ ಅಂತ ಹೋಗಿದ್ವಿ. ಸೊ ಹಾಗೆ ಧೃತಿ ಜೀಪಲ್ಲಿ ರೈಡ್ ಮಾಡಬೇಕು ಅಂದ್ಲು. ಅದನ್ನೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ಇದಾಗಿತ್ತು ನಮ್ಮ ವೀಕೆಂಡ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.